ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಸಿಗುವ ಮಾಹಿತಿಗಳು ಹೀಗಿವೆ ನೋಡಿ. ತುಲಾ ರಾಶಿಯವರು ಅನುಭವಿಸುವ ಕಷ್ಟಗಳಿಗೆ ಯಾವ ದೇವಸ್ಥಾನಕ್ಕೆ ಹೋದ್ರೆ ಪರಿಹಾರ ಸಿಗುತ್ತೆ? ತುಲಾ ರಾಶಿಯವರಿಗೂ ಆ ದೇವಸ್ಥಾನಕ್ಕೂ ಇರುವ ಸಂಬಂಧವೇನು? ತುಲಾ ರಾಶಿಯವರು ಅನುಭವಿಸುತ್ತಿರುವ ಸಮಸ್ಯೆಗಳೇನು? ದೇವಸ್ಥಾನದಲ್ಲಿ ಯಾವ ವಿಶೇಷ ಪೂಜೆ ಮಾಡಿಸಬೇಕು? ದೇವಸ್ಥಾನದ ಸಂಪೂರ್ಣ ವಿಳಾಸ ಹಾಗೂ ಪ್ರವೇಶ ಸಮಯ. ಈ ಎಲ್ಲಾ ಪ್ರಶ್ನೆಗಳಿಗೆ ನೀವು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಪಡಿತೀರಿ. ಹಾಗಾದ್ರೆ ತಡ ಯಾಕೆ, ಶುರು ಮಾಡೋಣವಾ? ನಮಸ್ತೆ ವೀಕ್ಷಕರೇ, ನೀವು ತುಲಾ ರಾಶಿಯವರಾಗಿದ್ರೆ ನಿಮ್ಮ ಜೀವನದ ಸಂಪೂರ್ಣ ಸಮಸ್ಯೆಗಳಿಗೆ ಈ ವಿಡಿಯೋ ನಿಮಗೆ ಪರಿಹಾರ ನೀಡುವ ಸಂಜೀವಿನಿಯಾಗಿದೆ. ನಿಮಗೆ ಅದೃಷ್ಟ ತರುವ ದೇವಸ್ಥಾನ ಅಥವಾ ಪರಿಹಾರ ಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿ ನೀಡಿದ್ದೇವೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ದೇವಸ್ಥಾನದ ವಿಳಾಸ ಹಾಗೂ ನೀವು ಮಾಡಿಸಬೇಕಾದ ವಿಶೇಷ ಪೂಜೆಗಳ ಬಗ್ಗೆ ಮಾಹಿತಿ ನೀಡಿದ್ದೇವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾ ರಾಶಿಯವರ ರಾಶ್ಯಾಧಿಪತಿ ಶುಕ್ರ. ಶುಕ್ರ ಗ್ರಹವು ಸಮಾಜದಲ್ಲಿ ಕೀರ್ತಿ, ಯಶಸ್ಸು, ನಾಯಕತ್ವದ ಗುಣ, ಐಷಾರಾಮಿತನ, ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದ್ರೂ ಕೂಡ ನೀವು ಜೀವನದಲ್ಲಿ ಕೆಲವು ಕಠಿಣವಾದ ಸವಾಲುಗಳನ್ನು ಎದುರಿಸುತ್ತಿದ್ದೀರಿ ಎಂಬುದು ನಮಗೆ ಗೊತ್ತು. ನೀವು ನೋಡಲು ಬಹಳ ಸುಂದರವಾಗಿರ್ತೀರಿ, ಪರೋಪಕಾರಿ ಬುದ್ಧಿ, ಶಾಂತವಾಗಿರುವ ಗುಣವುಳ್ಳವರು. ಆದರೂ ಸಹ ನಿರ್ಧಾರ ತೆಗೆದುಕೊಳ್ಳಲು ಗೊಂದಲ, ಜಗಳ, ಮನಸ್ತಾಪಗಳು, ಐಷಾರಾಮಿತನದ ವ್ಯಾಮೋಹ, ಸೋಮಾರಿತನದಂತಹ ಸಮಸ್ಯೆಗಳನ್ನು ನೀವು ಎದುರಿಸುತ್ತಿರಬಹುದು. ಇದಲ್ಲದೆ ವಿವಾಹ ತಡವಾಗೋದು, ಸಂತಾನ ಸಮಸ್ಯೆ, ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ, ಹಣ ನಿಲ್ಲದೆ ಇರುವಂತಹ ಅನೇಕ ಸಮಸ್ಯೆಗಳು ನಿಮಗೆ ಹಿಂಸೆ ನೀಡುತ್ತಿರಬಹುದು. ಅಂತವರಿಗೆ ಈ ಒಂದು ಕ್ಷೇತ್ರವು ಪರಿಹಾರ ಕ್ಷೇತ್ರವಾಗಿದೆ. ಅಷ್ಟಕ್ಕೂ ತುಲಾ ರಾಶಿಯವರು ಈ ದೇವಸ್ಥಾನಕ್ಕೆ ಹೋದ್ರೆ ಏನು ಫಲ ಪಡೆಯಬಹುದು ಎಂಬುದನ್ನು ತಿಳಿಯೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾ ರಾಶಿಯವರು ಈ ಮಹಿಮಾನ್ವಿತವಾದ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಶುಕ್ರ ದೋಷ ನಿವಾರಣೆಯಾಗುತ್ತೆ. ತುಲಾ ರಾಶಿಯ ಅಧಿಪತಿ ಶುಕ್ರನಾಗಿದ್ದು, ಒಬ್ಬರ ಜಾತಕದಲ್ಲಿ ಶುಕ್ರನು ನೀಚನಾಗಿದ್ರೆ ನಕಾರಾತ್ಮಕ ಫಲಗಳನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ಈ ದೇವಸ್ಥಾನದ ಮೂಲ ವಿಗ್ರಹ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸೋದ್ರಿಂದ ಜೀವನದಲ್ಲಿ ಸುಖ, ಶಾಂತಿ, ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಏಕೆಂದರೆ ಸುಬ್ರಹ್ಮಣ್ಯ ಸ್ವಾಮಿಯು ಜ್ಞಾನ ಹಾಗೂ ಸೌಂದರ್ಯದ ಅಧಿದೇವತೆಯಾಗಿದ್ದಾರೆ. ಇಷ್ಟೇ ಅಲ್ಲದೆ ಈ ಶಕ್ತಿಶಾಲಿ ದೇವಸ್ಥಾನವು ತುಲಾ ರಾಶಿಯವರು ಅನುಭವಿಸುತ್ತಿರುವ ಮಾನಸಿಕ ಅಶಾಂತಿಗೆ ಪರಿಹಾರ ಕ್ಷೇತ್ರವಾಗಿ ಹೆಸರುವಾಸಿಯಾಗಿದೆ. ಹೌದು, ನಮಗೆ ಗೊತ್ತು, ತುಲಾ ರಾಶಿಯವರು ನಿರ್ಧಾರವನ್ನು ತೆಗೆದುಕೊಳ್ಳಲು ಬಹಳನೇ ಗೊಂದಲ ಅನುಭವಿಸುತ್ತಾರೆ. ಇದಲ್ಲದೆ ಉಗ್ರವಾದ ಕೋಪವನ್ನು ಹೊಂದಿರೋರಾಗಿರ್ತಾರೆ. ಅಂತವರಿಗೆ ಈ ದೇವಸ್ಥಾನ ಪರಿಹಾರ ಕ್ಷೇತ್ರ ಎಂದೇ ಹೇಳಬಹುದು. ಇನ್ನು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ಅಡೆತಡೆ ಅಥವಾ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇದ್ದವರೂ ಸಹ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡೋದ್ರಿಂದ ಉತ್ತಮವಾದ ಫಲಗಳನ್ನು ಪಡೆಯಬಹುದು. ಇದಲ್ಲದೆ ನಿಮ್ಮ ಶತ್ರುಗಳು ಕೂಡ ನಿಮ್ಮನ್ನು ಬಿಟ್ಟು ದೂರ ಹೋಗ್ತಾರೆ. ಯಾವುದೇ ಕೆಲಸ ಮಾಡಿದ್ರೂ ವಿಜಯವನ್ನು ಸಾಧಿಸ್ತೀರಿ. ವೃತ್ತಿಯಲ್ಲಿ ಹೊಸ ದಾರಿಗಳು ಕಾಣಿಸುತ್ತೆ. ಇಷ್ಟೆಲ್ಲ ಪರಿಹಾರ ನೀಡುವ ಆ ದಿವ್ಯ ಕ್ಷೇತ್ರ ಯಾವುದು ಅಂತ ಕೇಳ್ತಾ ಇದ್ದೀರಾ? ಇಲ್ಲಿದೆ ನೋಡಿ ಉತ್ತರ. ತುಲಾ ರಾಶಿಯವರ ಅದೃಷ್ಟದ ದೇವಸ್ಥಾನ ಅಥವಾ ಪರಿಹಾರ ಕ್ಷೇತ್ರವೆಂದರೆ ಅದು ತಿರುತ್ತಣಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವಾಗಿದೆ. ಈ ದೇವಸ್ಥಾನಕ್ಕೆ ಯಾವುದೇ ರಾಶಿ, ನಕ್ಷತ್ರದವರು ಭೇಟಿ ನೀಡಬಹುದಾದರೂ ವಿಶೇಷವಾಗಿ ತುಲಾ ರಾಶಿಯವರು ಭೇಟಿ ನೀಡೋದ್ರಿಂದ ಹೆಚ್ಚು ಫಲಗಳನ್ನು ಪಡೆಯಬಹುದು. ಇಲ್ಲಿ ನೆಲೆಸಿರುವ ಸುಬ್ರಹ್ಮಣ್ಯ ಸ್ವಾಮಿಯು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸಿ ಗ್ರಹದೋಷಗಳ ನಿವಾರಣೆ ಮಾಡ್ತಾರೆ ಎಂದು ನಂಬಲಾಗಿದೆ. ಇನ್ನು ತುಲಾ ರಾಶಿಯವರು ಈ ದೇವಸ್ಥಾನದಲ್ಲಿ ದೋಷ ಪರಿಹಾರಕ್ಕೆ ಯಾವ ಪೂಜೆ ಮಾಡಿಸಬೇಕು ಎಂದು ತಿಳಿಯುವುದಕ್ಕಿಂತ ಮುಂಚೆ ಈ ತಿರುತ್ತಣಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಸ್ಥಳ ಪುರಾಣದ ಬಗ್ಗೆ ತಿಳಿಯೋಣ ಬನ್ನಿ. ಸ್ಥಳ ಪುರಾಣದ ಪ್ರಕಾರ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಪತ್ನಿಯಾದ ವಲ್ಲಿ ದೇವಿಯನ್ನು ಪ್ರೇಮ ವಿವಾಹವಾದ ಸ್ಥಳ ಇದೇ ಎನ್ನಲಾಗಿದೆ. ಸ್ವಾಮಿಯು ತಿರುಚೆಂದೂರಿನಲ್ಲಿರುವ ಶಕ್ತಿಶಾಲಿ ರಾಕ್ಷಸನಾಗಿದ್ದ ಸೂರಪದ್ಮನನ್ನು ಸಂಹರಿಸಿದ ನಂತರ ಉಗ್ರ ರೂಪದಲ್ಲಿ ಇಲ್ಲಿ ಬಂದು ನೆಲೆಸಿದರು. ತಾರಕಾಸುರನೊಂದಿಗೆ ಯುದ್ಧ ಮಾಡುವಾಗ ಸುಬ್ರಹ್ಮಣ್ಯ ಸ್ವಾಮಿಗೆ ಶಕ್ತಿಶಾಲಿ ಚಕ್ರ ಎದೆಗೆ ತಗುಲಿ ಗಾಯವಾಗಿತ್ತು. ಆ ಗಾಯದ ಗುರುತನ್ನು ಇಲ್ಲಿನ ಮೂಲ ವಿಗ್ರಹದ ಮೇಲೆ ಇರೋದನ್ನ ನೀವು ಗಮನಿಸಬಹುದು.
ಹಾಗಾದ್ರೆ ಈ ತಿರುತ್ತಣಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತರು ಯಾವ ಪೂಜೆ ಮಾಡಿಸೋದ್ರಿಂದ ಶುಭ ಫಲಗಳನ್ನು ಪಡಿಬಹುದು ಗೊತ್ತಾ? ಇಲ್ಲಿನ ಸ್ವಾಮಿಗೆ ಪನ್ನೀರ ಅಭಿಷೇಕ ಮಾಡಿಸಿ. ಇದು ಮನಸ್ಸಿಗೆ ಶಾಂತಿ, ಆರ್ಥಿಕ ಸಂಕಷ್ಟದಿಂದ ಮುಕ್ತಿಯನ್ನು ನೀಡುತ್ತೆ. ಸ್ಥಳ ಪುರಾಣಗಳ ಪ್ರಕಾರ ತಿರುತ್ತಣಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ವಲ್ಲಿ ದೇವಿಗೆ ವಿವಾಹವಾದ ಸ್ಥಳವೇ ಈ ದೈವಿಕ ಸ್ಥಳವಾಗಿರುವ ಕಾರಣ ವಿವಾಹ ಭಾಗ್ಯಕ್ಕಾಗಿ ಅಥವಾ ದಾಂಪತ್ಯ ಸುಖಕ್ಕಾಗಿ ಕಲ್ಯಾಣೋತ್ಸವ ಮಾಡಿಸೋದು ಬಹಳನೇ ಶ್ರೇಷ್ಠ. ತುಲಾ ರಾಶಿಯವರು ಜೀವನದಲ್ಲಿ ಬಹಳ ಸಮಸ್ಯೆ ಅನುಭವಿಸುತ್ತಿದ್ರೆ ಕಾವಾಡಿ ನೈವೇದ್ಯವನ್ನು ಅರ್ಪಿಸಿ. ಇದು ಇಲ್ಲಿನ ಜನಪ್ರಿಯವಾದ ಹರಕೆಯಾಗಿದೆ. ಇದನ್ನು ಬಿಟ್ಟು 365 ಮೆಟ್ಟಿಲುಗಳನ್ನು ಹೊಂದಿರುವ ಈ ದೇವಸ್ಥಾನಕ್ಕೆ ಪಡಿಪೂಜೆ ಎಂದೇ ಕರೆಯಲಾಗುವ ಮೆಟ್ಟಿಲು ಪೂಜೆಯನ್ನು ಮಾಡಿ. ಒಟ್ಟಾರೆ ಈ ದೇವಸ್ಥಾನಕ್ಕೆ ಆದಷ್ಟು ಶುಕ್ರವಾರ ಅಥವಾ ಕೃತಿಕಾ ನಕ್ಷತ್ರದ ದಿನ ಪೂಜೆ ಮಾಡಿಸಿ. ಈ ದೇವಸ್ಥಾನವು ಭಕ್ತರಿಗಾಗಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ತೆರೆದಿರುತ್ತೆ. ಈ ದೇವಸ್ಥಾನದ ಸಂಪೂರ್ಣ ವಿಳಾಸ ಹೀಗಿದೆ ನೋಡಿ. ಈಗಾಗಲೇ ನಾವು ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ ಹಾಗೂ ಕನ್ಯಾ ರಾಶಿಯವರ ಅದೃಷ್ಟದ ದೇವಸ್ಥಾನದ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇವೆ. ಆ ವಿಡಿಯೋದ ಲಿಂಕ್ ನಿಮಗೆ ಬೇಕಾಗಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಬೇಕಾದ ರಾಶಿಯ ಹೆಸರನ್ನು ತಿಳಿಸಿ. ನಾವು ನಿಮಗೆ ಲಿಂಕ್ ಕಳುಹಿಸಿಕೊಡುತ್ತೇವೆ. ನೋಡಿದ್ರಲ್ಲ ಸ್ನೇಹಿತರೆ, ತುಲಾ ರಾಶಿಯವರ ಅದೃಷ್ಟ ತರುವ ದೇವಸ್ಥಾನದ ಬಗ್ಗೆ. ನಿಮಗೆ ಯಾವ ರಾಶಿಯ ಪರಿಹಾರ ಕ್ಷೇತ್ರದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ನಾವು ಆ ರಾಶಿ ಅಥವಾ ನಕ್ಷತ್ರದ ಬಗ್ಗೆ ವಿಡಿಯೋ ಮಾಡಿ ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.